ನಮಸ್ತೆ. ಇದು ಹೇಗಿದ್ದೀರಿ ಎಲ್ಲ? ನಾವೆಲ್ಲ ಚೆನ್ನಾಗಿದ್ದೇವೆ. ನಾನು ಕ್ಯಾಮರಾ ಹಿಂದೆ ಕೂತ್ಕೊಂಡು ಮಾತಾಡ್ತಾ ಇದ್ದೇನೆ. ಅವಳಲ್ಲಿ ಮನೆ ಕಟ್ಟುವ ಇದು ಉಂಟಲ್ಲ ಬ್ಲಾಕ್ಸ್, ಅದರಲ್ಲಿ ಆಟ ಆಡ್ತಾ ಇದ್ದಾಳೆ. ಮನೆ ಅಂತೆ, ಹಾಗೆ ನನಗೆ ಸ್ವಲ್ಪ ಕೆಲಸ ಉಂಟು ಅಂತ ಹೇಳಿದೆ, ಅದಕ್ಕೆ ಅವಳು ವಿಡಿಯೋ ಮಾಡುಂಟು ಅವಳು. ಈಗ ನಾನು ದೊಡ್ಡ ಟ್ರೈನ್ ಮಾಡಿದ್ದೀನಿ. ನನಗೆ ಕೆಲಸ ಉಂಟು, ಹೋಗ್ತಾರೆ. ಹೇಳು. ಇಲ್ಲಿ ನೋಡಿ, ಇದು ದೊಡ್ಡ ಟ್ರೈನು. ಅದನ್ನ ನಾನು ಚೆನ್ನಾಗೆ ಮಾಡಿದ್ದೆ. ಇಲ್ಲಿ ನೋಡಿ, ಇದು ಆಂಬ್ಯುಲೆನ್ಸ್ ತರ. ಆಮೇಲೆ ಈ ದೊಡ್ಡ ಮನೆ. ಇವರೆಲ್ಲ ಚೆನ್ನಾಗಿ ಆಟ ಆಡ್ತಾವ್ರೆ. ಚಿಕ್ಕದಾಗಿ ಬಿದ್ಬಿಡ್ತು, ಈಗ ಚಿಕ್ಕದಾಗಿ. ಈ ದೊಡ್ಡದು ಟ್ರೈನು ಚೆನ್ನಾಗಿರುತ್ತೆ. ಆಮೇಲೆ ಇದು ನೋಡಿ, ಈ ದೊಡ್ಡ ಮನೆ ನಾ ಮಾಡಿರೋದು. ಇದೊಂದೊಂದು ಬ್ಲಾಕ್ಸ್ ಅಲ್ಲಿ ಒಂದೊಂದೇ ಹಾಕೊಂಡು ಹೋಗಿದ್ದೆ. ನಮ್ ಪಾಪು ಆಗ ಮಾಡ್ಲಿಕ್ಕೆ ಬಿಡ್ಲಿಲ್ಲ, ಅದಕ್ಕೆ ಅವಳು ನಿದ್ದೆ ಮಾಡ್ಬಿಟ್ಲೀಗ. ಆಮೇಲೆ ಹೇಳ್ತಾಳೆ, ಅವೆಲ್ಲ ಮಾಡಕ್ ಬಿಡಲ್ಲ. ಈಗ ನೋಡಿ, ದೊಡ್ಡದಾಗಿ ಕರೆಕ್ಟ್ ಆಗಿ ಮಾಡಿದೆ. ಈಗ ಜಾರ್ತಾ ಬರುತ್ತಾ ಅನ್ಸುತ್ತೆ. ಕರೆಕ್ಟ್ ಇಲ್ಲ ಇದು. ತಲೆ ಕೂದಲುಗಳೆಲ್ಲ ಇದ್ರಲ್ಲವೆ. ಗುಡಿಸಿನೇ ಆಗಿಲ್ಲ. ಆಮೇಲೆ ಇದನ್ನೆಲ್ಲ ಆಮೇಲೆ ಕ್ಲೀನ್ ಮಾಡ್ಬೇಕು. ಇದನ್ನ ನಾನು ಕಟ್ಟಣಗಳೆಲ್ಲ ಮಾಡಿದ್ದೆ. ಅದಕ್ಕೆ ನಮ್ಮ ಅಮ್ಮ ಈಗ ಬಂದ್ರು ನೋಡಿ. ಆ ಚೂಡಿ ಅಂತ ತಕೊಂಡು ಸರ ಅಂತ ಮಾಡ್ತಾರ ನೋಡಿ. ತೋರಿಸ್ತೀನಿ ನಿಂಗೆ ವಿಡಿಯೋನ. ಸಬ್ಸ್ಕ್ರೈಬ್ ಮಾಡಿದ್ರಾ? ಅವಾಗ್ಲೇ ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಅಂಡ್ ಸಬ್ಸ್ಕ್ರೈಬ್ ಅಂಡ್ ಶೇರ್. ಬೇಕಾದಷ್ಟು ಉಂಟು. ಬೇಗ ಇಲ್ಲಿ ನೋಡಿ, ಈ ಒಂದು ಚಿಕ್ಕ ಡಾಗಿ ಇದೆ. ನಮ್ ಪಾಪು ಬೌ 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 ಅಂತ ಹೇಳ್ತಾಳೆ ಡಾಗಿನ. ಇಲ್ಲಿ ನೋಡಿ, ಫ್ರೂಟಿ ಇದೆ ನನ್ ಜೊತೆ. ಫ್ರೂಟಿ ಏನು ಮಾಜಾ, ಇದ್ರ ಹೆಸರು ಮಾಜಾ. ಅದಕ್ಕೆ ಇದನ್ನ ಇಷ್ಟ್ರಾನ ತೆಗಿಯೋಣ ಫಸ್ಟ್. ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೋಡಿಲಿ, ಸ್ಟ್ರಾ. ಅಯ್ಯ, ಇದೆಲ್ಲ ಓಪನ್ ಮಾಡಕ್ಕೂ ಆಗುತ್ತೆ ನಮ್ಗೆ. ಓಪನ್ ಮಾಡ್ದ. ಇಲ್ಲಿ ನೋಡಿ, ಸ್ಟ್ರಾ ಅಂತಲ್ಲ. ಇದನ್ನ ನಾವು ಕರೆಕ್ಟ್ ಆಗಿ ಮಾಡೋಣ. ಮಾಡ್ದೆ. ಇಲ್ಲಿ ನೋಡಿ, ಇದಕ್ಕೆ ಒಂದು ಚಿಕ್ಕದು ವೈಟ್ ಕಲರ್ದು ಇದೆ. ಅದ್ರೊಳಗಡೆ ಹಾಕೋಣ. ಉಲ್ಟಾ ಅಲ್ಲ, ಕರೆಕ್ಟ್ ಆಗಿ ಹಾಕ್ಬೇಕು. ಆಯ್ತು, ನಮ್ದು ಟೇಸ್ಟ್ ನೋಡೋಣ. ಸಕ್ಕತ್ತಾಗಿತ್ತು. ತಡಿಸಿ ಬಂದೆ. ಡಾಗಿ ಜೊತೆ ಇರುತ್ತೆ, ಕುಡಿಯಲ್ಲ ಅದು. ಸೊ ಗುಡಿಸುವುದು, ನೆಲ ಒರೆಸುವುದು ಅಂತ ಆಯಿತು ಕೆಲಸ. ಇವಳು ಎದ್ದಿದ್ದಾಳೆ ಅದ್ರಿತಿ. ಈಗ ಅದ್ವಿಕಾ ಹೋಮ್ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಈಗ ಸ್ವಲ್ಪ ಹೊತ್ತಲ್ಲಿ. ಹಾಗೆ ಇವತ್ತು ಮಧ್ಯಾಹ್ನಕ್ಕೆ ಒಂದು ಇದರದ್ದು ಹೀರೆಕಾಯಿ ಉಂಟಲ್ಲ, ಅದರದ್ದು ತೋವೆ, ಅಂದರೆ ತೊಗರಿಬೇಳೆ ಹಾಕಿ ದಾಲಲ್ಲ, ತೋವೆ, ಹೆಸರು ಬೇಳೆ ಹಾಕಿ ಮಾಡಿದ್ದು. ಹಾಗೆ ಬಿಸಿಲೆಲ್ಲ ಆಯ್ತು. ಇನ್ನು ಸ್ವಲ್ಪ ಅದನ್ನು ಸ್ವಲ್ಪ ನೀರೆಲ್ಲ ಬೇಕಂತ ನೋಡಿ ಒಗ್ಗರಣೆ ಹಾಕಿದರೆ ಆಯಿತು. ಅನ್ನ ಕೂಡ ಆಗಿದೆ.
ಹಾಗೆ ಇವತ್ತಿನ ಮಧ್ಯಾಹ್ನಕ್ಕೆ ಅಷ್ಟು. ಸೊ ರಾತ್ರಿಗೆ ರಾತ್ರಿ ಆಗುವಾಗ ಹಸ್ಬೆಂಡು ರೀಚ್ ಆಗ್ತಾರೆ. ಸೊ ಸಾಯಂಕಾಲ 5 ಗಂಟೆಗೇನೋ ಫ್ಲೈಟ್ ಅಂತೆ. ಹಾಗೆ ರಾತ್ರಿ ಊಟಕ್ಕೆ ಅವರು ಕೂಡ ಇದ್ದಾರೆ. ಎಷ್ಟೊತ್ತಾಗ್ಬೋದು ಗೊತ್ತಿಲ್ಲ, ಇಲ್ಲಿಗೆ ಟ್ರಾಫಿಕ್ ಎಲ್ಲ ನೋಡಿಕೊಂಡು ನೋಡಬೇಕು. ನಮ್ದು ಊಟ ಎಲ್ಲ ಆಗಿ ನಾವು ಇದು ಬಟ್ಟೆ ತೆಗೆಯುವಂತ ಹೋಗ್ತಾ ಇದ್ದೇವೆ. ಬಟ್ಟೆ ತೆಗಿಲಿಕ್ಕೆ ಇದು ಫುಲ್ ಮೋಡವೇ, ಇವತ್ತು ಬಿಸಿಲೇ ಇಲ್ಲ, ಫುಲ್ ಮೋಡ. ಒಣಗಿತ ಅಂತ ಗೊತ್ತಿಲ್ಲ ಬಟ್ಟೆ ಎಲ್ಲ. ನಿನ್ನೆಲ್ಲ ಸ್ವಲ್ಪ ಆದ್ರೂ ಬಿಸಿಲಿತ್ತು, ಇವತ್ತು ಫುಲ್ ಮೋಡವೇ. ಇವ್ರು ನೋಡಿ ಇಲ್ಲಿ ಏನ್ ಮಾಡ್ತಿದ್ದೀರಿ? ಎಂತ ಮಾಡುದು? ಇಲ್ಲಿ ಯೋಗಾಸನ ಮಾಡುದಾ? ಯೋಗಾಸನ ಹೆಂಗೆ? ಯೋಗಾಸನ ಮಾಡುದು ಹೆಂಗೆ? ಹಾಕ್ಷಿ ಇಲ್ಲಿ ಇದನ್ನ ಹಾಕಿ. ಹಾ, ಇವಳಿಗೆ ಅಕ್ಕನ ಕೈಯಲ್ಲಿ ಇರುದೆಲ್ಲ ಬೇಕಾಗುದು, ಅವಳು ಕೊಡುದಿಲ್ಲ. ಸರಿ ಇದ್ದಾರೆ ಇಬ್ರು ಕೂಡ. ಯಾಕೆ ಕೊಡುದಿಲ್ಲ ತಂಗಿಗೆ? ತಂಗಿಗೆ ಯಾಕೆ ಕೊಡುದಿಲ್ಲ? ತಂಗಿಗೆ ಯಾಕೆ ಕೊಡುದಿಲ್ಲ? ನೋಡಿ ಹೀಗೆಲ್ಲ ಮಾಡ್ತಾಳೆ ಅವಳು, ಎಂತಾದ್ರೂ ಸಿಗದಿದ್ರೆ. ಹಾಗೆ ಅವಳನ್ನು ಎಂತಾದ್ರೂ ಕೂಗಿಸಿಕೊಂಡು ಇದು ಮಾಡಿಕೊಂಡು ಇರುದು, ಅವಳಿಗೆ ಅಷ್ಟೇ ಕೆಲಸ. ಈಗ ಸರಿ ಆಯ್ತು ಇಬ್ರಿಗೆ, ಈಗ ಸರಿ ಅಲ್ಲ. ಕೆಲವೊಮ್ಮೆ ಎಂತ ಅಂತ ಹೇಳಿದ್ರೆ, ಎಂತಾದ್ರೂ ಬೇಕು ಅಥವಾ ಬೇಡ ಅಂತೇಳಿ ಹತ್ತುಕೊಂಡಿರುವಾಗ ಅಳ್ತಾ ಇದ್ರೆ ನಾನು ಎಷ್ಟು ಸಮಾಧಾನ ಮಾಡಿದ್ರು ಆಗುದೇ ಇಲ್ಲ ಅವಳಿಗೆ. ಅದೇ ಅವಳ ಅಕ್ಕ ಬಂದು ಏನಾದ್ರೂ ಎಂತ ಏನು ಹಾಗೆ ಒಂದು ಎರಡು ಮಾತಾಡಿದ್ರೆ ಸಾಕು, ಕೂಡ್ಲು ಅವಳೊಟ್ಟಿಗೆ ನಗಾಡ್ಕೊಂಡು ಹೋಗ್ತಾಳೆ, ಅಳುದು ಕೂಡ ನಿಲ್ಲಿಸ್ತಾಳೆ, ಎಲ್ಲ ಮಾಡ್ತಾಳೆ. ಹಾಗೆ ಇರುವ ಜನ ಅವಳು. ಹಾಗೆ ಅಕ್ಕ ಸಮಾಧಾನ ಮಾಡಿದೆಲ್ಲ ಆಗ್ತದೆ ಅವಳಿಗೆ. ಬಟ್ಟೆ ಎಲ್ಲ ಒಣಗಿತ್ತು ಪುಣ್ಯಕ್ಕೆ. ಹಾಗೆ ಸ್ವಲ್ಪ ಹೊತ್ತು ಇದ್ದು ಹೋಗ್ತೇವೆ, ಮತ್ತೆ ಅವಳನ್ನು ನಿದ್ದೆ ಮಾಡಿಸ್ಲಿಕ್ಕೆ ಉಂಟು. ಆಗ ಎಷ್ಟೊಂದು ಅರ್ಧ ಮುಕ್ಕಾಲು ಗಂಟೆ ನಿದ್ದೆ ಮಾಡಿದ್ದಷ್ಟೇ. ಅಂದ್ರೆ ಬೆಳಿಗ್ಗೆ ಏಳುವಾಗ ಸ್ವಲ್ಪ ಲೇಟ್ ಆಗಿದೆ, ಅದಕ್ಕೆ ಶಾಲೆ ಇಲ್ಲಲ್ಲ, ಹಾಗೆ ಸ್ವಲ್ಪ ಲೇಟ್ ಆಗಿದೆ ಹೇಳುವಾಗ. ಇಷ್ಟಡ ಅವಳ ಕೆಲಸ ಬೇರೆ ಆಗ್ತಾ ಉಂಟು ಇಲ್ಲಿ ನೋಡಿ. ಅದು ಇದು ಕಿತ್ತಾಳೆ ಉಂಟಲ್ಲ, ಅದ್ರದ್ದು ಸಿಪ್ಪೆ ಕಟ್ ಮಾಡಿ ಒಣಗಿಕ್ಕೆ ಇಟ್ಟದ್ದು, ಅದನ್ನೆಲ್ಲ ಹೀಗೆ ಮಾಡ್ತಾ ಇದ್ದಾಳೆ. ಹಾಕ್ಬೇಕಷ್ಟೇ ಇನ್ನು ಅದಕ್ಕೆ. ಮಲ್ಲಿಗೆ ನೋಡಿ ತುಂಬಾ ಆಗಿದೆ, ಚಂದ ಕಾಣ್ತಾ ಉಂಟು ನೋಡಿ. ಇದು ಆಗಿಲ್ಲ, ಅದು ಒಂದು ಹೂ ಉಂಟು ಅಷ್ಟೇ ನೋಡಿ. ದಾಸವಾಳ ಕೂಡ ಸ್ವಲ್ಪ ಉಂಟು ಇವತ್ತು. ನೋಡಿ ಚೆನ್ನಾಗಿತ್ತು, ಇದು ಚಂದ ಉಂಟು. ಕೆಂಪು ಕೆಂಪು ಚಂದ ಸ್ಪಂಜಿ ತರ ಇದೆ. ಬನ್ನಿ
ಒಂದು ಚಿಕ್ಕದು ಅಲವೇರ ಇದೆ, ಬನ್ನಿ ನಿಮ್ಗೆ ತೋರಿಸ್ತೀವಿ ಬನ್ನಿ. ಎಲ್ಲಿ ಚಿಕ್ಕ ಅಲವೇರ ಇದೆ, ಎಲ್ಲಿಂಟು? ಬನ್ನಿ ನಾವು ತೋರಿಸ್ತೀವಿ. ಬನ್ನಿ ಇಷ್ಟು ನೋಡಿ, ಇಷ್ಟು ಅದಾ? ಇದೆ. ಇದನ್ನ ದೊಡ್ಡದು. ನೋವಾಗುತ್ತೆ ಅದು. ಬಂದ್ಲಿ ಉಂಟು ಕೂಡ, ಬಂದ್ಲಿ ಉಂಟು. ಇನ್ನೊಂದಿದೆ ಅಲವೇರ. ಸಾಂಬ್ರಾಣಿ ಯಾವುದಕ್ಕಂತ ಯೂಸ್ ಮಾಡೋದಂದ್ರೆ ನಂಗೆ ಗೊತ್ತಿಲ್ಲ. ಶೀತ ಕೆಮ್ಮು ಅದಕ್ಕೆಲ್ಲ ಯೂಸ್ ಮಾಡ್ತಾರೆ. ತುಳಸಿನೂ ಅಷ್ಟೇ, ತುಳಸಿ ಕೂಡ ತಿನ್ಬೋದು. ಏನೊಂದಿದೆ ಬನ್ನಿ ತೋರಿಸ್ತೀನಿ ನಾನು ನಿಮ್ಗೆ. ನಾನು ತೋರಿಸ್ತೀನಿ ನೋಡಿ, ಇದು ಹಣ್ಣಾಗುತ್ತೆ, ಇದನ್ನ ತಿನ್ಬೇಕು. ನಾನು ಚವಿ ಗಿಡ ಅಂತ ಹೇಳಿದೆ ಅಲ್ವಾ, ಇದು ಇದರಲ್ಲಿ ಹೂವಾಗಿದೆ ನೋಡಿ, ಮಕ್ಕಳೆಲ್ಲ ತಿನ್ಬಹುದು, ಕಾಯಿಯಾಗಿ ಹಣ್ಣಾಗ್ತದೆ. ಚಿಕ್ಕ ಚಿಕ್ಕ ಹಣ್ಣು, ಈ ತಿನ್ಬಹುದು. ಸ್ವೀಟ್ ಇರ್ತದೆ ಅದು ಹಣ್ಣು, ಇವರೆಲ್ಲ ತಿಂತಾ ಇರ್ತಾರೆ. ಎಂತಕ್ಕದು? ಹಾಕಲ್ಲಿ ಬಟ್ಲಿಂಗೆ ಹಾಕು. ಸೊ ರಾತ್ರಿ ಊಟಕ್ಕೆ ಸ್ವಲ್ಪ ಇದು ಕಾಬೂಲ್ ಕಡ್ಲೆ ಬರ್ತದಲ್ಲ, ಅದನ್ನ ಬೆಳಿಗ್ಗೆ ನೆನೆ ಹಾಕಿದ್ದೆ ನಾನು. ಅದು ಮತ್ತೆ ಬೀಟ್ರೂಟ್ ಹಾಕಿ ಪಲ್ಯ ಇದು ಬೆಂದಿದೆ. ಅಷ್ಟರಲ್ಲಿ ಇದು ಎಂತ ಅಂತ ಹೇಳಿದ್ರೆ, ಇದು ಹೇಳ್ಬೇಕು ಅಂತ ಆಯ್ತು. ಇದು ಸಾರು ಮತ್ತೆ ಹೀಗೆ ದಾಲು ತೋವೆ ಎಲ್ಲ ಮಾಡಿದ್ರೆ ನಾನು ಹೆಚ್ಚಾಗಿ ಪಲ್ಯ ಕೂಡ ಮಾಡ್ತೇನೆ, ಯಾಕಂದ್ರೆ ಹೆಚ್ಚು ತರಕಾರಿ ಇರುದಿಲ್ಲಲ್ಲ ಸಾರಲ್ಲಿ ಎಲ್ಲ. ಹಾಗಾಗಿ ಸಾಂಬಾರು ಆ ಥರ ಎಲ್ಲ ಮಾಡಿದ್ರೆ ಅದೇ ಇರ್ತದೆ. ಮತ್ತೆ ನಿಮ್ಗೆ ಇನ್ನೊಂದು ತೋರಿಸ್ಬೇಕಿತ್ತು, ತೋರಿಸ್ತೇನೆ ನೋಡಿ. ಇದು ನಮ್ಮ ರೂಮಲ್ಲಿ ಇರುದು, ಇದು ಗೋಡೆಗೆ ಅಂಟಿಸಿದ್ದೇನೆ. ಅಂದ್ರೆ ನಮ್ಮ ಮನೆಯಲ್ಲಿ ಶೋಕೇಸ್ ಅಂತ ಇಲ್ಲ ಎಂತ ಇಡ್ಲಿಕ್ಕೆ, ಹಾಗೆ ಇಲ್ಲಿ ಇದೆಲ್ಲ ಪೇಪರ್ ಇದಲ್ಲ, ಹಾಗಾಗಿ ಇಲ್ಲಿ ಗೋಡೆಗೆ ಅಂಟಿಸಿದ್ದೇನೆ. ಇದು ಮಕರ ಸಂಕ್ರಾಂತಿ, ಮೋಸ್ಟ್ಲಿ ಕಳೆದ ವರ್ಷದ್ದು. ಇದು ಗಣಪತಿ, ಇದು ಹ್ಯಾಪಿ ದೀಪಾವಳಿ, ಇದು ಕೂಡ ಹ್ಯಾಪಿ ದೀಪಾವಳಿ. ಇದೊಂದು ಮೊನ್ನೆ ಜೂನಲ್ಲಿ ಪರಿಸರ ದಿನಾಚರಣೆ ಇತ್ತಲ್ಲ, ಅದಕ್ಕೆ ಸಿಕ್ಕಿದ್ದು. ಆಮೇಲೆ ಇದು ಅದ್ವಿಕಂದು ಫಸ್ಟ್ ಡೇ ಆಫ್ ಕಿಂಡರ್ ಗಾರ್ಡನ್, ಇದು ಮೈ ಫಸ್ಟ್ ಡೇ ಫೋಟೋ. ಈ ತರ ಕೂತ್ಕೊಂಡಿದ್ದಾನೆ ನೋಡಿ, ಹಾಗೆ.
ಹಸ್ಬೆಂಡ್ ಬರ್ಬೇಕಷ್ಟೇ, ನೈಟ್ ಆಗ್ಬೋದು ರೀಚ್ ಆಗುವಾಗ. ಹಾಗೆ ಇವತ್ತಿನ ವಿಡಿಯೋ ಇಷ್ಟೇ, ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಸೊ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿ ನೋಡಿ ಲಾಗ ಆಗ್ತಾ ಇದ್ದಾಳೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.